ನಾನು ಮೈಸೂರಲ್ಲಿ ಚಂದನದ ಗೊಂಬೆ ಸಿನಿಮಾ ಮಾಡುವ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಇವರ ಕುಟುಂಬ. ಅವತ್ತು ಬಡ್ಡಿ ಬಂಗಾರಮ್ಮ ಅಂತ ಏನು ನಮ್ಮ ಕಲಾವಿದರು ಇದ್ರು, ಅವರಿಗೆ ನಾನೇ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನೊಂದು ಶಿಸ್ತನ್ನು ಕಲಿತಿದ್ದು ಅಂದರೆ ಪ್ರತಿಮಾ ದೇವಿ. ಅವರ ನಡೆ, ನುಡಿ, ಮಾತುಗಾರಿಕೆ ಎಲ್ಲವೂ ಹಾಗೇನೆ ಕಡೆ ತನಕ ಇತ್ತು. ಹಾಗಾಗಿ ಅವರ ಕುಟುಂಬದವರು ನನಗೆ ಕಾದಿದ್ದು ಒಂದೇ ಒಂದು ಕಾರಣಕ್ಕೆ, ಈ ಹುಡುಗನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಆ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಒಂದು ವಿಕಾರ ತಗೊಂಡಿದ್ದೆ. ಪ್ರಾಯ ಟೈಮಲ್ಲಿ ಹೋಗಿ ಕರ್ಕೊಂಡು ಒಂದು ಸ್ಟಿಚ್ ಆಗಿದೆ. ಅದರ ಮಾರ್ಕಿನ ಹಾಗೆ ಇದೆ, ಅದು ಟೆರಿಫಿಕ್ ಮಾರ್ಕ್. ಯಾಕೆಂದ್ರೆ ಅದು ನೋಡಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅವನ ಒಂದು ಲೀಲೆ ಅಪಾರವಾಗಿರುತ್ತೆ. ನನಗೆ ಆ ನಂಬಿಕೆ ಇದೆ. ಅವ್ರ ತಂದೆಯವ್ರು ಆಶೀರ್ವಾದ ಸಾಕು. ಸಿನಿಮಾದ ಎಂತ ದೊಡ್ಡ ಆರ್ಟಿಸ್ಟ್, ಎಷ್ಟು ದೊಡ್ಡ ಡೈರೆಕ್ಟರ್ ಅಂಥವ್ರ ಮುಂದೆ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಆಗಿರಲಿ. Thank you very much for having me here. The team, Terror, can you just cheer with me? 3 cheers for Terror. Hip hip! Hip hip! Hip hip! Thank you very much. I think everybody is talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible. Though I don't want to talk much about the song. I'm just waiting for 10th of April. ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್ ನಾನೊಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇರೋದು ಇನ್ನೂ ಕೆಲವು ಜನ ಬರೋಕ್ಕಾಗಿಲ್ಲ. ಇವತ್ತು ಅವರು ಎಲ್ಲ ಶೂಟಿಂಗ್ ಬಿಸಿ ಇದ್ರು. ಇವನ್ನೆಲ್ಲ ಮಾಡಿಕೊಂಡು ಇಷ್ಟು ದೊಡ್ಡ ಸಿನಿಮಾವನ್ನು ಮಾಡಿರೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡೋದು. ಮಂಜಣ್ಣನಿಗೆ ಯಾಕೆ ಮಾಡಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರೋಲ್ಲ, ಯಾವ ಹೀರೋದು ಸಿನಿಮಾ ನಡೀತಾರಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಒಂದೇ ನಮಗೆ ಕಲಾಮನೆ ನಮ್ಮ ನಿರ್ಮಾಪಕರು, ನನ್ನ ಅವರು ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ಬನ್ನಿ. ನನ್ನ ನಿರ್ದೇಶಕ ಬಹಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಬಹಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ನು ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಂಬಿಡಿ ಇವ್ರನ್ನ ಹಾಕೊಂಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋ ಪಿಕ್ಚರ್. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಸರ್, ಹಾಗೆ ನಮ್ಮ ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ಏಕೆಂದರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೊಂದು ನನಗೆ ನನ್ನ ನಿರ್ದೇಶಕರು ಸೂಪರ್ ಹೀರೋ ಅನ್ನೋ ಒಂದು ಬಿರುದನ್ನ ಕೊಟ್ಟರು, ನೀವೆಲ್ಲ ನೋಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅದನ್ನ ಯಾವ ಕಡೆಯಿಂದ ಸೂಪರ್ ಹೀರೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ನನಗೆ ಬಿರುದು ಕೊಟ್ಟಿದ್ದಕ್ಕೆ. ಇನ್ನೊಂದು ಹ್ಯಾಂಡ್ಸಮ್ ತರುಣ, ಥ್ಯಾಂಕ್ ಯು ಸರ್. ನನ್ನಷ್ಟೇ ಹ್ಯಾಂಡ್ಸಮ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನಿಮಗೆ ನೀವು ನನಗೆ ಹ್ಯಾಂಡ್ಸಮ್ ತರುಣ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನೋಡ್ತಿರೋ ಹಾಗೆ ರಾವಣ ಸಾಂಗ್ ಇರ್ಬೋದು, ಬೊಂಬೆ ಇರ್ಬೋದು, ಅಥವಾ ಶಿವನ್ ಸಾಂಗ್ ಇರ್ಬೋದು, ತಿರುಗೋ ಬೊಂಬೆ ಸಾಂಗ್ ಇರ್ಬೋದು, ಪ್ರತಿಯೊಂದು ಸಾಂಗು ಇವತ್ತು ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ತುಂಬ ಬೊಂಬೆ ಇಲ್ಲೇ ನಮ್ಮ ಬೊಂಬೆ ಇಲ್ಲೇ ಇದ್ದಾರೆ. ಸೊ ಅವ್ರ ಸಾಂಗ್ ತುಂಬ ವೈರಲ್ ಆಗಿದೆ. ಸೊ ನನ್ನ ಸಿನಿಮಾದಲ್ಲಿ ನನ್ನ ನಿರ್ದೇಶಕದ ನೆಕ್ಸ್ಟ್ ನಮ್ಮ ಲಿರಿಕ್ ಡೈರೆಕ್ಟರ್, ನಮ್ಮ ಲಿರಿಕ್ಸ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಹೀರೋ. ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಗೆಳೆಯ ಕಿಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವೆರಿ ಬ್ಯುಸಿ ಆ್ಯಕ್ಟರ್. ಅವರು ಸಿನಿಮಾಗಳು ಮಾಡ್ತಿದ್ದಾರೆ. ನಾನು ಈ ಥರ ಇದೆ ಕಿಟ್ಟಪ್ಪ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದೆ ಚೆನ್ನಾಗಿ ಮಾಡೋಣ. ಸೊ ಆಫ್ಟರ್ 21 years ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಗೆಳೆತನಕ್ಕೆ ಒಂದು ಚಿಕ್ಕದಾಗಿನೂ ಎಲ್ಲೂ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಿಲ್ಲ ಇವತ್ತಿಗೂ. ನನ್ನ ಫಸ್ಟ್ ಫಿಲ್ಮಲ್ಲಿ ನಾನು ಅವನಿಗೆ
ಅಂದ್ರೆ ಆದಿನಲ್ಲಿ ನಾನು ಅವ್ನು ಮೀಟ್ ಮಾಡಿದಾಗ ಹೇಳಿದ್ವು, ಇವತ್ತಿಗೂ ಹಂಗೆ ಇತ್ತು.